ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಿಹಿ ಕುಕ್ಕಿಂಗ್ ಚಾನಲ್. ನಾನಿವತ್ತು ಕರ್ಜಿಕಾಯಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸೊ ಹಬ್ಬಗಳಿಗೆ ತುಂಬ ವಿಶೇಷವಾಗಿರೋಂಥ ನಮ್ಮದು ಕರ್ನಾಟಕ ಫುಡ್ಡು ಇದು ಕರ್ಜಿಕಾಯಿ. ಸೊ ಇದರಲ್ಲಿ ಕರಿಗಡುಬು ಅಂತಲೂ ಮಾಡ್ತಾರೆ. ಕರ್ಜಿಕಾಯಲ್ಲಿ ಒಂದು 3 ಥರ ವೆರೈಟೀಸ್ ಮಾಡ್ತಾರೆ. ನಾನಿವತ್ತು ಕಡಲೆ ಮತ್ತು ಉರಿಗಡಲೆನ ಕೊಬ್ಬರಿ ಎಳ್ಳು ಯೂಸ್ ಮಾಡಿ ಹೇಗೆ ಕರ್ಜಿಕಾಯಿ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸೊ ಕರ್ಜಿಕಾಯಿ ಮಾಡಲಿಕ್ಕೆ ಫಸ್ಟಿಗೆ ಒಂದು 3/4 ಈ ಬೌಲಲ್ಲಿ 3/4 ಅಷ್ಟು ಕಡಲೆ ತೊಗೊಂಡ್ಬಿಟ್ಟು ಕಡಲೆ ಬೀಜ ತೊಗೊಂಡು ಸ್ವಲ್ಪ ಬಿಸಿ ಮಾಡಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇಲ್ಲಿ ಸೇಮ್ 3/4 ಉರಿಗಡಲೆ, ಕಡಲೆ ಪಪ್ಪು ಅಂತ ಹೇಳ್ತಾರಲ್ಲವ ಅದು. ಸೊ ಇದರಲ್ಲಿ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ, ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬೆಲ್ಲ ಆಲ್ಮೋಸ್ಟ್ ಒಂದು ಬೌಲ್ ಫುಲ್ ಇದೆ, ಸ್ವಲ್ಪ ಸಿಹಿ ಬೇಕಾಗುತ್ತೆ ಅದಕ್ಕೆ. ಮತ್ತು ಇಲ್ಲಿ ಎಳ್ಳನ್ನ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಆಮೇಲೆ ಎಲ್ಲ ಪೌಡ್ರ್ ಮಾಡ್ಕೊಂಡ್ಮೇಲೆ ಏಲಕ್ಕಿ ಬೇಕಾಗುತ್ತೆ, ಏಲಕ್ಕಿ ಸ್ವಲ್ಪ ಇಟ್ಕೊಳ್ಳಿ. ಮತ್ತು ಚಿರೋಟಿ ರವೆ ಇದೆ, ಮತ್ತು ಇಲ್ಲಿ ಮೈದಾ ಇದೆ. ಅದು ಕಣಕನ ಮಾಡ್ಕೊಳ್ಲಿಕ್ಕೆ ಚಿರೋಟಿ ರವೆ ಮತ್ತು ಮೈದಾ. ಮತ್ತು ಬೇಕಾಗಿರೋದು ನೀರು ಕಲಿಸ್ಕೊಳ್ಲಿಕ್ಕೆ, ಕಣಕ ಕಲಿಸ್ಲಿಕ್ಕೆ ನೀರು, ಎಣ್ಣೆ ಇಲ್ಲಾಂದರೆ ತುಪ್ಪ, ಮತ್ತು ಅಡುಗೆ ಅರಿಶಿನ ಬೇಕಾಗುತ್ತೆ, 1 ಚಿಟಿಕೆ ಅಡುಗೆ ಅರಿಶಿನ ಬೇಕಾಗುತ್ತೆ. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋಂಥ. ಮತ್ತು ಕರ್ಜಿಕಾಯಿನ ಫ್ರೈ ಮಾಡ್ಕೊಳ್ಳಿಕ್ಕೆ ಒಂದು ಪ್ಯಾನ್ ತಗೊಂಡು ಎಣ್ಣೆ ಇಟ್ಕೊಬೇಕಾಗುತ್ತೆ. ಇಷ್ಟು ಐಟಮು ಬೇಕಾಗುತ್ತೆ. ಇವಾಗ ಈ ಪ್ರತಿಯೊಂದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು 1 by 1 ಹಾಕ್ಕೊಂಡು, ಸೊ ಇವಾಗ 1 by 1 ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಪುಡಿ ಮಾಡ್ಕೊಂಡ್ಬಿಟ್ಟು ಬರೋಣ. ಸೊ ನಾನಿಲ್ಲಿ ಇವಾಗ ಕಡಲೆ ಬೀಜನ ಪುಡಿ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ತರಿ ಇದ್ದರೆ ತಿನ್ನುವಾಗೆಲ್ಲ ಮತ್ತೆ ಹಾಗೆ ಸಿಗುತ್ತೆ. ಸೊ ಆದಷ್ಟು ನೋಡಿಬಿಟ್ಟು ನಿಮಗೆ ಹೇಗೆ ಇಷ್ಟ ಆಗುತ್ತೆ ಅಷ್ಟು ಮಾಡ್ಕೊಳ್ಳಿ. ನಾನು ಒಂದು ಅದಕ್ಕೆ ಪುಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಕಡಲೆ ಹಾಕ್ಕೊತಾ ಇದ್ದೀನಿ. ಕಡಲೆನ ಪುಡಿ ಮಾಡಿಕೊಂಡು ಬರೋಣ. ಸೊ ಕಡಲೆ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಎಳ್ಳನ್ನು ಹಾಕ್ಕೊಂಡು ಎಳ್ಳನ್ನು ತರಿಯಾಗಿ ಮಾಡ್ಕೊಬೇಕಾಗತ್ತೆ, ಪುಡಿ ಮಾಡಬೇಕಾಗತ್ತೆ. ಎಳ್ಳು ಪುಡಿ ಮಾಡಿರೋದನ್ನು ಇದರಲ್ಲೇ ಆ್ಯಡ್ ಮಾಡ್ತಾ ಇದ್ದೀವಿ. ಕೊಬ್ಬರಿನೂ ಚಿಕ್ಕದಾಗಿ ತುರಿದಿದ್ದೀವಿ, ಬಟ್ ಆದರೂ ಸ್ವಲ್ಪ ಲೈಟಾಗೆ ಅದನ್ನು ಒಂದು ಸರಿ ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡಿ ತೆಗಿಬೇಕಾಗುತ್ತೆ. ಕೊಬ್ಬರಿನೂ ಸೇಮ್ ಅದೇ ಬೌಲಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಬೆಲ್ಲ ಸ್ವಲ್ಪ ಚಿಕ್ಕದಾಗಿ ಪೀಸ್ ಇತ್ತು, ಸೊ ಅದನ್ನು ಸ್ವಲ್ಪ ನಾನು ಮಿಕ್ಸಿಲೇ ಹಾಕ್ಕೊಂಬಿಟ್ಟಿದ್ದೀನಿ. ಚಿಕ್ಕ ಪೀಸು ಅದು ತಿನ್ನುವಾಗೆಲ್ಲ ಹಾಗೆ ಸಿಗುತ್ತೆ, ಕರಗಿಲ್ಲ ಅಂದರೆ ಅಂದ್ಬಿಟ್ಟು. ಸೊ ಅದನ್ನು 1 ಟೈಮ್ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನೀವು ಬೆಲ್ಲ ನೋಡಿಬಿಟ್ಟು ಹಾಕ್ಕೊಳ್ಳಿ ನಿಮ್ಮ ಟೇಸ್ಟಿಗೆ ಸರಿಯಾಗಿ. ಇದನ್ನೆಲ್ಲ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಬೇಕು. ಸೊ ಇದೇ ನೋಡಿ ಕರ್ಜಿಕಾಯಿ ಮಾಡಲಿಕ್ಕೆ ತುಂಬ ಬರೀ ಸಕ್ಕರೆ ಮತ್ತು ಕೊಬ್ಬರಿ ಏಲಕ್ಕಿ ಹಾಕಿನೂ ಮಾಡ್ತಾರೆ. ತುಂಬ ವೆರೈಟೀಸ್ ಮಾಡ್ತಾರೆ ಇದರಲ್ಲಿ. ನಾನು ಹಬ್ಬ ಇರೋದ್ರಿಂದ ಈ ಥರ ಮಾಡ್ತಾಯಿದ್ದೀನಿ. ಸೊ ಇವಾಗ ಲಾಸ್ಟಲ್ಲಿ ಏಲಕ್ಕಿ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಸೊ ಇದು 1 ಮಂತ್ ಇಟ್ಟರೂ ಏನೂ ಹಾಳಾಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈ ಮೆಥಡಲ್ಲಿ ನೀವು ಮಾಡ್ಕೊಳ್ಳಿ. ಮತ್ತು ಕರ್ಜಿಕಾಯಿ ಅಷ್ಟೇ ತುಂಬ ಕ್ರಿಪ್ಸಿಯಾಗಿರುತ್ತೆ, ಗರಿಯಾಗಿರುತ್ತೆ. ನಾನು ತೋರಿಸ್ತೀನಿ. ಕಣಕನ ಕಲಿಸ್ಕೊಂಡ್ಬಿಟ್ಟು ಮಾಡಿದ್ರೆ ತುಂಬ ಮತ್ತು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡ್ಕೊಬೋದು. ಇವಾಗ ನೋಡಿ ಎಲ್ಲ ಐಟಮ್ಗಳನ್ನ ಹಾಕಿದ್ಮೇಲೆ ನೀಟಾಗಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಕರ್ಜಿಕಾಯ್ದು ಹೂರ್ಣ ರೆಡಿಯಾಗಿದೆ. ಇವಾಗ ನಾವು ಮತ್ತು ಇದು ಸಾಂಪ್ರದಾಯಿಕ ಅಡುಗೆ ಅಂತಲೇ ಹೇಳ್ಬೋದು. ನಮ್ಮದೆಲ್ಲ ಹಬ್ಬಗಳಿಗೂ ತುಂಬ ಸ್ಪೆಷಲ್ ಆಗಿರೋಂಥ ಒಬ್ಬಟ್ಟು ಮತ್ತು ಕರ್ಜಿಕಾಯಿ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾ ಇರ್ತಾರೆ. ಬಟ್ ಕ್ರಿಪ್ಸಿನೆಸ್ ಆಗಿರ್ಬೋದು, ಎಲ್ಲೋ ಒಂದು ಕಡೆಗೆ ಏನೋ ಮಿಸ್ ಆಗುತ್ತೆ. ಸೊ ಅದರಿಂದ ಈ ವಿಡಿಯೋನ ಮಾಡ್ತಾ ಇರೋದು ಫ್ರೆಂಡ್ಸ್. ಸೊ ಈ ಒಂದು ಮೆಥಡಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಕರ್ಜಿಕಾಯಿ. ಇವಾಗ ನೋಡಿ ಇದು ಪರ್ಫೆಕ್ಟಾಗಿ ಇವಾಗ ಕರ್ಜಿಕಾಯಿ ಹೂರ್ಣ ರೆಡಿಯಾಗಿದೆ. ಸೊ ನಾನಿವಾಗ ಕರ್ಜಿಕಾಯಿಗೆ ಮಾಡ್ಕೊಳೋದನ್ನ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ 1 ಬೌಲಷ್ಟು ಮೈದಾ ಹಿಟ್ಟು, ಕಂಪ್ಲೀಟಾಗಿ 1 ಬೌಲ್ ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಸೊ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಎಷ್ಟಕ್ಕೆ ಮಾಡ್ತಾಯಿದ್ರು ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಮತ್ತು ಒಂದು 3/4 ಅಷ್ಟು ನಾನು ಇಲ್ಲಿ ಇದು ಚಿರೋಟಿ ರವೆನ ಹಾಕ್ಕೊತಾ ಇದ್ದೀನಿ ನೋಡಿ. ಸೊ ಒಂದು 3/4 ಬೌಲಷ್ಟು ಚಿರೋಟಿ ರವೆ. ನೀವು ಬೇಕಂದರೆ ಕಡಿಮೆನೂ ಮಾಡ್ಬೋದು, ಮತ್ತು ಮೈದಾ ಹಿಟ್ಟಲ್ಲೇ ಮಾಡ್ಬೋದು, ಚಿರೋಟಿ ರವೆ ಇಲ್ದಲೇ. ಕ್ರಿಪ್ಸಿನೆಸ್ಗೋಸ್ಕರ ನಾನು ಅದನ್ನು ಹಾಕ್ತಾ ಇರೋದು. ಮತ್ತು ಲಾಸ್ಟಲ್ಲಿ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ಅಕ್ಕಿ ಹಿಟ್ಟು ಮತ್ತು ಚಿರೋಟಿ ರವೆ ಹಾಕೋದ್ರಿಂದ ತುಂಬಾ ಕ್ರಿಪ್ಸಿಯಾಗಿ ಚೆನ್ನಾಗೇ ಇರುತ್ತೆ ಕರ್ಜಿಕಾಯಿ. ಸೊ ಅದರಿಂದ ಇವಾಗ ನೆಕ್ಸ್ಟ್ ಕಲ್ಲರಿಗೆ ಚಿಕ್ಕಿಯಷ್ಟು ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇದೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಮತ್ತು 1 ಸ್ಪೂನು ಕಾದಿರೋ ತುಪ್ಪನೂ ಆಯಿತು, ಇಲ್ಲ
ಎಣ್ಣೆನಾದ್ರೂ ಹಾಕಬೇಕಾಗುತ್ತೆ ಇದನ್ನು ಕಲಿಸ್ಲಿಕ್ಕೆ. ನಾನು ಇಲ್ಲಿ 1 ಸ್ಪೂನು ಆಯಿಲ್ ಹಾಕ್ಕೊತಾ ಇದ್ದೀನಿ. ಸೊ ಆಯಿಲ್ ಹಾಕ್ಕೊಂಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನೀರು ಎಷ್ಟು ಕ್ವಾಂಟಿಟಿ ನೋಡ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ನಾವು ಕಲಿಸ್ಕೊಬೇಕಾಗುತ್ತೆ. ಸೊ ನೀರನ್ನ ನೋಡ್ಕೊಂಬಿಟ್ಟು ಸ್ವಲ್ಪನೇ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸೊ ಈ ಥರ ಅದಕ್ಕೆ ಕಲಿಸ್ಕೊಬೇಕು. ನೀರನ್ನು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ನೀರು ಸ್ವಲ್ಪ ಹೆಚ್ಚಿಗೆ ಆಯಿತು ಅಂದರೆ ಮತ್ತೆ ಸ್ವಲ್ಪ ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡ್ರೂ ಸರಿ ಹೋಗುತ್ತೆ. ಸೊ ಉರಿ ಮಾಡ್ಕೊಳಂಗಿರಲ್ಲ. ಸೊ ಈ ಥರ ಕಲಿಸ್ಕೊಂಡಾದ್ಮೇಲೆ ನಾನು ಮತ್ತೆ 1 ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಸೊ ಆಯಿಲ್ ಹಾಕ್ಕೊಂಡು ಮತ್ತೆ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು 15 ನಿಮಿಷ ಇದನ್ನ ನೆನೆಲಿಕ್ಕೆ ಬಿಡಬೇಕಾಗುತ್ತೆ. ನಿಮಗೆ ಟೈಮ್ ಇದ್ದರೆ 15 ನಿಮಿಷಕ್ಕಿಂತ ಹೆಚ್ಚಿಗೆ ಬಿಡ್ಬೋದು. ಬಟ್ ಒಂದು 15 ಮಿನಿಟ್ಸ್ ಬಿಡುವಾಗ ಇದು ಚೆನ್ನಾಗಿ ಸೆಟ್ ಆಗುತ್ತೆ. ಸೊ ಇದನ್ನು ನೀಟಾಗಿ ನಾದ್ಕೊಂಡು ಈ ಥರ ಒಂದು ರೌಂಡ್ ಬಾಲ್ ಮಾಡಿ ನೋಡಿ ಚೆನ್ನಾಗಾಗಿದೆ. ಇವಾಗ ಒಂದು ಪ್ಲೇಟ್ ಮುಚ್ಚಿ ಒಂದು 15 ನಿಮಿಷ ಇದು ಸೆಟ್ ಆಗಲಿಕ್ಕೆ ಬಿಡೋಣ. ಇದನ್ನು ಇವಾಗ ಒಂದು 15 ನಿಮಿಷ ನಾನು ಸೈಡಲ್ಲಿ ಇಡ್ತಾಯಿದ್ದೀನಿ. ಇದೊಂದು 15 ನಿಮಿಷ, ಮಿನಿಮಮ್ 15 ನಿಮಿಷ ಇವಾಗ ಅದು ನೆನ್ಕೊಳ್ಬೇಕು. ಸೊ ನಾನು ಇವಾಗ ಇಲ್ಲಿ ಹಾಲು ತೊಗೊಂಡಿದ್ದೀನಿ. ಹಾಲು ಕರ್ಜಿಕಾಯಿನ ಎಲೆ ಇದು ಮಾಡಿ ಸೈಡಲ್ಲಿ ಫಿಲ್ ಮಾಡುವಾಗ ಓಪನ್ ಆಗದೆ ಇರಲಿ ಅಂತ ಹಾಲಿಗೆ ಸ್ವಲ್ಪ ಶುಗರ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಶುಗರ್ ಹಾಲಲ್ಲೇ ಕರಗಬೇಕು. ಸೊ ಇದನ್ನು ಕರ್ಜಿಕಾಯಿ ಅದು ಹೂರ್ಣ ಎಲ್ಲ ಇಟ್ಟಾದ್ಮೇಲೆ ಸೈಡಲ್ಲಿ ಹಚ್ಬಿಟ್ಟು ಮುಚ್ಚೋದ್ರಿಂದ ಯಾವ ಕರ್ಜಿಕಾಯಿನೂ ಓಪನ್ ಆಗೋದಿಲ್ಲ, ಆಯಿಲಲ್ಲಿ ಯಾವುದು ಎಣ್ಣೆಯಲ್ಲಿ ಮಿಕ್ಸ್ ಆಗೋದಿಲ್ಲ. ಸೊ ಅದೊಂದಕ್ಕೆ ಇದೊಂದು ಸ್ಪೆಷಲ್ ಟಿಪ್ಸು ಫ್ರೆಂಡ್ಸ್. ಇದನ್ನು ಟ್ರೈ ಮಾಡಿ ನೋಡಿ. ನೀವು ಕರ್ಜಿಕಾಯಿ ಎಲ್ಲ ಮಾಡುವಾಗ ಸೈಡಲ್ಲಿ ಫುಲ್ ಆ ಎಲೆ ಹೊಸ್ತಿರ್ತೀವಲ್ಲ ಅದ್ರ ಸೈಡಲ್ಲೆಲ್ಲ ತುಂಬ ಸರೌಂಡಿಂಗ್ ಸರ್ಕಲಲ್ಲಿ ಹಚ್ಬಿಟ್ಟು ಮುಚ್ಚಿ, ಆವಾಗ ಯಾವುದೇ ರೀತಿ ಓಪನ್ ಆಗೋದಿಲ್ಲ. ಒಂದು ಮೆಥಡ್ನ ನೋಡಿ ಟ್ರೈ ಮಾಡಿ, ನಿಮಗೆ ಐಡಿಯಾಸ್ ಬರುತ್ತೆ. ನೋಡಿ ಇವಾಗ ಶುಗರ್ ಕರಗಿದೆ. ಇವಾಗ ಹಿಟ್ಟು 15 ನಿಮಿಷ ನೆಂದಿದೆ. ಸೊ ಇವಾಗ ಇದಾಗಿದೆ ನೋಡಿ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಇರಬೇಕು. ಇವಾಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ನಾವು ಇವಾಗ ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಕಲ್ಲನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನನಗಿದೆ ಕಂಫರ್ಟಬಲ್ಲು. ಸೊ ಆಲ್ಮೋಸ್ಟ್ ನಿಮಗೆ ಚಪಾತಿ ಮಣಿ ಇದ್ದರೆ ನೀವು ಚಪಾತಿ ಮಣಿಯಲ್ಲಿ ಮಾಡ್ಬೋದು. ಸೊ ನಾನಿವಾಗ ಇದರಲ್ಲೇ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಸೈಜಿಗೆ ನೀವು ಇಷ್ಟಪಡ್ತೀರ ಕರ್ಜಿಕಾಯಿ ಆ ಸೈಜಿಗೆ ನೀವು ಎಲೆನ ಒಸ್ಕೊಬೇಕಾಗುತ್ತೆ. ನಾನು ಚಿಕ್ಕದೇ ಮಾಡ್ತಾ ಇರೋದು. ಸೊ ನಾನು ರೆಗ್ಯುಲರಾಗಿ ಮಾಡೋದನ್ನ ನಾನು ತೋರಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲ, ನಿಮ್ಗೆ ಯಾವ ಸೈಜ್ ಬೇಕೋ ಆ ಒಂದು ಇದಕ್ಕೆ ಎಲೆಗಳನ್ನೆಲ್ಲ ಒಸ್ಕೊಬೇಕಾಗುತ್ತೆ ಫಸ್ಟ್. ಸೊ ಇವಾಗ ಎಲೆನ ತಗೊಂಡು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನೀವು ಕರ್ಜಿಕಾಯಿ ಮಾಡೋ ಮೋಲ್ಡ್ ಇದ್ದರೆ ಮೋಲ್ಡನ್ನು ತಗೊಂಡು ಯೂಸ್ ಮಾಡ್ಬೋದು. ನಾನು ಅದನ್ನು ಯೂಸ್ ಮಾಡ್ತಾಯಿಲ್ಲ, ಬಿಕಾಸ್ ಅದು ತುಂಬ ಬಿಗ್ ಸೈಜ್ ಇದೆ, ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ನಾನು ಇದರಲ್ಲೇ ಮಾಡ್ತಾ ಇರೋದು. ಇದು ನನಗೆ ತುಂಬಾ ಕಂಫರ್ಟಬಲ್, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ನಾನು ಸೈಡಲ್ಲಿ ಇದೆಲ್ಲ ಹಚ್ಕೊಂಡಿದ್ದೀನಿ. ನಾನೇನು ಹಾಲು ಸಕ್ಕರೆ ರೆಡಿ ಮಾಡಿ ಇಟ್ಕೊಂಡಿದ್ನು. ಸೊ ಅದನ್ನು ಇವಾಗ ಸೈಡಲ್ಲೆಲ್ಲ ನೀಟಾಗಿ ಅಪ್ಲೈ ಮಾಡಿದ್ದೀನಿ. ಇವಾಗ ಹೀಗೆ ಅಪ್ಲೈ ಮಾಡಿಕೊಂಡು ಮತ್ತು ಇದು ನಾವು ರೆಡಿ ಮಾಡ್ಕೊಂಡಿರೋ ಅಂಥ ಹೂರ್ಣನ ಮಧ್ಯದಲ್ಲಿ ಹಾಕ್ಕೊಂಬಿಟ್ಟು, ಸೊ ಇವಾಗ ಅದನ್ನು ಇಟ್ಟು ಫಿಲ್ ಮಾಡ್ಕೊಬೇಕಾಗತ್ತೆ. ಸೊ ಇವಾಗ ನಿಮಗೆ ಯಾವುದಾದ್ರು ಶೇಪ್ ಬೇಕು ಅಂದ್ರೂ ಫೋಲ್ಡ್ ಮಾಡ್ಕೊಂಡು ಶೇಪನ್ನು ಕೊಡ್ಬೋದು. ಸೊ ನಾನು ಯಾವುದೇ ರೀತಿ ಶೇಪ್ ಕೊಡ್ತಾಯಿಲ್ಲ. ನಿಮಗೆ ಬೇಕು ಅಂದರೆ ಆಗೂ ಮಾಡ್ಕೊಬೋದು. ನಿಮಗೆ ಅದು ಪ್ರಾಕ್ಟೀಸ್ ಇತ್ತು ಅಂದರೆ ಫೋಲ್ಡ್ ಮಾಡಿ ಇದನ್ನು ಡಿಸೈನಾಗಿ ಫೋಲ್ಡ್ ಮಾಡ್ಕೊಂಡ್ರೆ ಶೇಪನ್ನು ಬರುತ್ತೆ. ಸೊ ನಾನು ಇಲ್ಲಿ ಯಾವುದೇ ರೀತಿ ಇದೆಲ್ಲ ಕೊಡ್ತಾಯಿಲ್ಲ, ಡೈರೆಕ್ಟಾಗಿ ಅದೇನಿತ್ತು ಹಾಗೇ ಪ್ರೆಸ್ ಮಾಡಿದ್ದೀನಿ. ಸೊ ಇದು ಪರ್ಫೆಕ್ಟಾಗಿ ಇರುತ್ತೆ. ಎಣ್ಣೆಯಲ್ಲಿ ಬೇಯಿಸ್ಕೊಂಡಾದ್ಮೇಲೆ ನಾನು ತೋರಿಸ್ತೀನಿ. ಸೊ ಹೀಗೇ ಅದೇ ಥರ ಪ್ರತಿಯೊಂದನ್ನು ನಾವು ಫಿಲ್ ಮಾಡ್ಕೊಬೇಕಾಗತ್ತೆ. ಸೊ ಅದು ಫಿಲ್ ಮಾಡ್ತಾ ಇರುವಾಗಲೇ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನ್ ತಗೊಂಡು ಆಯಿಲ್ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಸೊ ಆಯಿಲ್ ಕಾಯ್ತಾ ಇದೆ, ಇಲ್ಲಿ ಆಯಿಲ್ ಕಾಯ್ತಾ ಇದೆ. ಸೊ ಬೈ ದ ಟೈಮ್ ಅಷ್ಟರಲ್ಲಿ ನಾನು ಇವೆಲ್ಲ ಕರ್ಜಿಕಾಯಿನ ಫಿಲ್ ಮಾಡಿಕೊಂಡು ರೆಡಿ ಮಾಡ್ಕೊತೇನೆ. ಸೊ
ಸೊ ಇವಾಗ ಆಯಿಲ್ ಪರ್ಫೆಕ್ಟಾಗಿ ಕಾದಿದೆ. ಈ ಟೈಮಲ್ಲಿ ಒಂದೊಂದೇ ಕರ್ಜಿಕಾಯಿನ ಫಿಲ್ ಮಾಡಿ ಇಟ್ಕೊಂಡ್ರೆ ಕರ್ಜಿಕಾಯಿನ ಹಾಕ್ತಾ ಇದ್ದೀನಿ. ಸೊ ನೋಡಿ ಎಣ್ಣೆ ಈ ಲೆವೆಲಿಗೆ ಕಾದಿರಬೇಕು. ಸೊ ಎರಡೂ ಕಡೆಯೂ ಚೆನ್ನಾಗಿ ಆಪೋಸಿಟ್ ಸೈಡನ್ನು ಬೇಯಿಸ್ಕೊಬೇಕು ನೋಡಿ. ಮತ್ತು ಯಾವಾಗಲೂ ಕರ್ಜಿಕಾಯಿ ಮಾಡುವಾಗ ಹಳೇದು ಎಣ್ಣೆನ ಯೂಸ್ ಮಾಡಿಬಿಡಿ. ಫ್ರೆಶ್ ಆಗಿರೋ ಅಂಥದ್ದು ಆಯಿಲ್ನೇ ಹಾಕಿ ನಾವು ಇವನ್ನ ಕರಿಬೇಕಾಗುತ್ತೆ. ಹಳೇದೆಲ್ಲ ಹಾಕಿದ್ರೆ ಟೇಸ್ಟ್ ಚೇಂಜ್ ಆಗುತ್ತೆ ಮತ್ತು ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾನು ಇಲ್ಲಿ ಫ್ರೆಶ್ ಆಗಿರೋ ಆಯಿಲ್ನ ಯೂಸ್ ಮಾಡಿರೋದು. ಸೊ ಅದೇ ಥರ ನಾನು ಮತ್ತೆ ಎಲ್ಲದಕ್ಕೂ ಕೊಕೊನಟ್ ಆಯಿಲೇ ನಮ್ಮ ಮನೇಲೆಲ್ಲ ಕುಕ್ಕಿಂಗ್ ಯೂಸ್ ಮಾಡೋದು. ಸೊ ಇದು ಕೊಕೊನಟ್ ಆಯಿಲಲ್ಲೇ ಫ್ರೈ ಮಾಡ್ತಿರೋದು. ಲೆಸ್ ಆಯಿಲ್ ಕಂಟೆಂಟ್ ಇರುತ್ತೆ ಅದು ಕುಕ್ ಆದಮೇಲೂ. ಸೊ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ ಪರ್ಪಸಲ್ಲೂ ತುಂಬಾ ಒಳ್ಳೆಯದು. ಸೊ ಹೀಗೆ ಎಲ್ಲ ಕಡೆಯೂ ಬೇಯಿಸ್ಕೊಬೇಕಾಗತ್ತೆ. ಇವಾಗ ನೋಡಿ ಅದು ಕ್ರಿಪ್ಸಿಯಾಗಿರೋದಕ್ಕೆ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಬಂದಿದೆ ಕರ್ಜಿಕಾಯಿ. ಯಾವುದೂ ಮತ್ತೆ ಓಪನ್ ಆಗಿಲ್ಲ. ಆಯಿಲನ್ನು ನೋಡಿ ಎಷ್ಟು ಕ್ಲಿಯರಾಗಿದೆ. ಆಯಿಲು ಸಹ ತುಂಬ ಕ್ಲಿಯರಾಗಿ ಇದೆ. ಸೊ ಇದೇ ಥರ ಟಿಪ್ಸ್ ಯೂಸ್ ಮಾಡೋದ್ರಿಂದ ಯಾವುದೂ ಸಹ ಕರ್ಜಿಕಾಯಿ ಆಯಿಲಲ್ಲಿ ಓಪನ್ ಆಗೋದಿಲ್ಲ. ಸೊ ಇವಾಗ ನೋಡಿ ಎಲ್ಲ ನೀಟಾಗಿ ಗೋಲ್ಡನ್ ಕಲರಿಗೆ ಬಂದಿದೆ. ಇವಾಗ ಇದು ಪರ್ಫೆಕ್ಟಾಗಿ ಕರ್ಜಿಕಾಯಿ ಬಂದಿದೆ. ಇವಾಗ ನಾನು ತೆಗಿತಾ ಇದ್ದೀನಿ. ಮತ್ತು ಆಯಿಲೂ ತುಂಬಾ ಕಮ್ಮಿ ಇರುತ್ತೆ, ಯಾವುದೇ ರೀತಿ ಆಯಿಲ್ ಇರೋದಿಲ್ಲ ಕರ್ಜಿಕಾಯಲ್ಲೂ. ನಾನು ನಿಮಗೆ ತೋರಿಸ್ತೀನಿ. ಸೊ ಹಂಗಾಗ್ಬಿಟ್ಟು ಡೈರೆಕ್ಟಾಗಿ ನಾನು ಒಂದು ಕಂಟೈನರ್ಗೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಯಾವುದೇ ಟಿಶ್ಯೂ ಪೇಪರ್ ಹಾಕಿಲ್ಲ ಮಾಡಲಿಕ್ಕೆ, ಬಿಕಾಸ್ ಆಯಿಲ್ ಅಷ್ಟೊಂದು ಇರೋದಿಲ್ಲ. ಸೊ ಹಂಗಾಗ್ಬಿಟ್ಟು ಮತ್ತು ಇಲ್ಲೂ ಅಷ್ಟೇ ಪ್ಯಾನಲ್ಲಿ ಇಟ್ಟಿರೋದು ಆಯಿಲೂ ಕ್ಲಿಯರಾಗಿದೆ. ಸೊ ಯಾವ ಕರ್ಜಿಕಾಯಿಯೂ ಸಹ ಓಪನ್ ಆಗಿಲ್ಲ. ಈ ಮೆಥಡಲ್ಲಿ ಮಾಡೋದ್ರಿಂದ ನಿಮಗೆ ಆಯಿಲು ಮತ್ತು ಸೇವ್ ಆಗುತ್ತೆ ಮತ್ತು ತಿನ್ನಲಿಕ್ಕೂ ಹೆಲ್ದಿಯಾಗಿರುತ್ತೆ. ತುಂಬ ಆಯಿಲ್ ಅನಿಸೋದಿಲ್ಲ ನೋಡಿ. ಇವಾಗ ಇಲ್ಲಿ ಪರ್ಫೆಕ್ಟಾಗಿ ಕರ್ಜಿಕಾಯಿಗೆ ಇದೇ ರೀತಿ ಎಲ್ಲವನ್ನು ಮಾಡ್ಕೊಳ್ಳೋಣ. ಸೊ ಇವಾಗ ನೋಡಿ ಪರ್ಫೆಕ್ಟಾಗಿ ಎಲ್ಲ ಕರ್ಜಿಕಾಯಿ ರೆಡಿಯಾಗಿದೆ. ಸೊ ಇವಾಗ ಒಂದು ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಕ್ರಿಪ್ಸಿಯಾಗಿದೆ. ಅದು ಕಟ್ ಮಾಡುವಾಗಲೇ ಸೌಂಡ್ ಗೊತ್ತಾಗುತ್ತೆ, ಅಷ್ಟು ಕ್ರಿಪ್ಸಿಯಾಗಿ ಪರ್ಫೆಕ್ಟಾಗಿ ಇವಾಗ ಕರ್ಜಿಕಾಯಿ ರೆಡಿಯಾಗಿದೆ. ಟೇಸ್ಟೂ ಅಷ್ಟೇ ತುಂಬ ಪರ್ಫೆಕ್ಟಾಗಿ ಬಂದಿದೆ ಫ್ರೆಂಡ್ಸ್. ಈ ಮೆಥಡಲ್ಲಿ ಒಂದ್ಸರಿ ನೀವು ಕರ್ಜಿಕಾಯಿನ ಟ್ರೈ ಮಾಡಿ. ನಮ್ಮೆಲ್ಲರ ಸಾಂಪ್ರದಾಯಿಕ ಅಡುಗೆ ಆಗಿರೋಂಥ ಪ್ರತಿಯೊಂದು ಹಬ್ಬಕ್ಕೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಮಾಡ್ತೀರಾ. ಸೊ ಒಂದು ಸಿಂಪಲ್ ಮೆಥಡಲ್ಲಿ ನಾನು ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ರೆಸಿಪಿನ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್.